हुक्केरी तालुक्यातील मनगुत्ती गावामध्ये उद्योग प्रकल्प उभारण्यास शेतकऱ्यांचा तीव्र विरोध समोर आला आहे. खासगी कंपनीला जमीन देण्यास ग्रामस्थांनी स्पष्ट नकार दिला आहे. आमची जमीन आमचा हक्क, पुढील पिढीसाठी शेती वाचवू अशा घोषणा देत शेतकऱ्यांनी एकमुखाने भूमिका मांडली. कोणत्याही परिस्थितीत सुपीक जमीन उद्योगांसाठी देणार नाही असे त्यांनी ठामपणे सांगितले. ಸ್ವಲ್ಪ ಯಾವುದೋ ಕಂಪ್ನಿಯವ್ರ ಇಲ್ಲಿ ಜಮೀನು ತೊಗೊಳತ್ತಾರ ಅಂತೇಳಿ ಗುರ್ತಾದ ಕೂಡಲೇ ನಾವೇನು ಮಾಡಿದ್ವಿ, ಒಂದು ರೈತರ ಹಿಂಗೆ ಜಮೀನು ತೊಗೋಬೇಡ್ರ, ಕಂಪ್ನಿ ಹೆಸರು ಗೊತ್ತಿರಕ್ಕಿಲ್ಲ ನಮಗೆ, ಜಮೀನು ತೊಗೋಬೇಡ್ರ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವು. ಮಾಡಿದ ತಕ್ಷಣ ಏನಾತಂದ್ರೆ ರೀ, ನಿನ್ನೆ ಮತ್ತೊಂದು ಪ್ರೆಸ್ ಮೀಟ್ ಮಾಡ್ರಾಗ ಭಾರತ್ ಪೂಂಚ್ ಕಂಪ್ನಿ ಅನ್ನೋದು ಗುರ್ತಾತು. ಅವ್ರು ಬಂದಿರ್ರಿ, ಅವ್ರು ಬೆಳಗಾವ್ದವ್ರು ಯಾರೋ ಒಬ್ಬರು ವಾಜ್ ಇರ್ತಾರೆ, ಅವ್ರ ತುರು ಇಲ್ಲಿ ಕೊಡ್ಸತ್ತಾರು. ಅಂದ ಕೂಡಲೇ ನಿನ್ನೆ ಬೇರೆ ಊರು ಅಂದರೆ ಇಲ್ಲಿ ಕೂಡಿದವ್ರೆಲ್ಲ ರೈತರು ಅದಾರ, ನೀವು ನೋಡ್ಕೋರಿ. ಸ್ಥಾನಿಕ ಇಲ್ಲಿ ಜಮೀನಿದ್ದವ್ರ ಪ್ಲಸ್ ಉಳುಮೆ ಮಾಡೋ ರೈತರದವ್ರ. ನಿನ್ನೆ ಬೇರೆಯವ್ರನ್ನ ಗೊತ್ತಿಲ್ಲದವ್ರನ್ನ ಕರೆಸಿ ಪ್ರೆಸ್ ಮೀಟ್ ಮಾಡ್ಯಾರ. ನೀವು ನೋಡಿದಾರೆ ಇಲ್ಲಿವರೆಗೆ ಯಾವುದೇ ಕಂಪ್ನಿ ಮಾಡ್ರ ರೈತರ ಮಾಡಬೇಡ್ರ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ನಿನ್ನೆ ನಾವು ಕಂಪ್ನಿಗೆ ಜಮೀನು ಕೊಡತ್ತವತ್ತು ಪ್ರತಿಭಟನೆ ಮಾಡಿದಾರೆ. ಮಾನ್ಯ ಕೊಪ್ಪಳದಾಗ ರೀ ಗವಿಸಿದ್ದೇಶ್ವರ ಅಜ್ಜವ್ರ ಎಷ್ಟೋ ವರ್ಷದಿಂದ ಆದ ಜಿಂದಾಲ್ ಕಂಪ್ನಿಗೆ ಈಗ ದೂಸ ಬರ ಆಯ್ತಂತೇಳಿ ಮಾನ್ಯ ಕೊಪ್ಪಳ ಎಲ್ಲ ಬಂದ್ ಮಾಡಿರಿ. ನೀವು ವಾಹಿನಿಯಲ್ಲಿ ನೋಡಿರ್ಬೇಕು. ಹಿಂದಾದವ್ರು ಈಗ ಬಂದ್ ಮಾಡೋಕ್ಕೆ ಪ್ರಯತ್ನ ಮಾಡತ್ತಾರ. ಈಗ ಇನ್ನೊಂದು ರೀ, ಇಲ್ಲಿ ಮಣಗುತ್ತಿದ ಒಂದು 22 ಎಕರೆ ಜಮೀನು ಐತಿ. ಅದ್ರಾಗ ಒಂದು 8 ಎಕರೆ ಅಗ್ರಿಮೆಂಟ್ ಆಗೈತಿ. ನಾವು ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೆ ಹಿಂಗೆ ಕಂಪ್ನಿ ಅಂತೇಳಿ ಪಾಪ ತೊಗೊಂಡಿಲ್ಲ. ಅವರು ಯಾತ್ಕೊಂಡತ್ಲೆ ಕೊಡೋರು ದೂರ ಆಗದೈತಿ ಅಂತೇಳಿ ಪಾಪ ಅವ್ರು ಕೊಟ್ಟಿದ್ದಾರೆ, ಯಾರ ಮಣಗುತ್ತಿ ಅವ್ರು. ಅದ್ರ ಬಡ್ಡಿಗೆ ಮಣಗುತ್ತಿ ಜಮೀನು ಅಂದ್ರೆ ಏನೈತಿ ರೀ, ನಮ್ಮ ಮಾಸ್ತಿ ಹೊಳಿ ಏನು ಕುಡಿಯೋ ನೀರಿನ ಕೆರೆ ಐತಿರಲ್ಲ, ಆ ಕೆರೆ ಬಡ್ಡಿಗೆ ಐತಿ. ಮತ್ತು ನಮ್ಮ ಊರ ಬಡ್ಡಿಗೆ 10ಕ್ಕೆ ಸರ್ವೆ ನಂಬರ್ ಬಂದೈತಿ. ಈಗ ಒಂದು ಮುಲಾಸಸ್ ಅದು ಯಾವುದೇ ಫ್ಯಾಕ್ಟ್ರಿ ಬಂದ್ರೆ ಇಫೆಕ್ಟ ನಮ್ಮ ಮಾಸ್ತಿ ಹೊಳಿಗೆ ಆಗೈತಿ. ಅವ್ರ ಪಾಪ ಮಾಲಕರ ಮಣಗುತ್ತಿ ಆಗದಾರ. ನಮ್ಮ ಮಣಗುತ್ತಿ ಅವ್ರ ಜಮೀನು ತೊಗೊಳತ್ತೋ ಮಾಸ್ತಿ ಹೊಳಿ ಅವ್ರ ಜಮೀನು ತೊಗೊಳತ್ತಿಲ್ಲ ಅನ್ಬೋದು. ಆರ ಇಫೆಕ್ಟ ನರಸಿಂಗಪುರ, ಬೆನಕೋಳಿ, ಮಾಸ್ತಿ ಹೊಳಿ, ಮಣಗುತ್ತಿಗೂ ಇಫೆಕ್ಟ್ ಆಗ್ತೈತಿ. ಈ ಕಡೆ ಗಾಳಿ ಬಿಟ್ಟಾಗ ಅಲ್ಲೂ ಆಗೋದನ್ನ, ಮಣಗುತ್ತಿಗೆ ಆಗೋದಿಲ್ಲ ತಿಳಿದಿಲ್ಲ. ಎಲ್ಲ ಊರಿಗೆ ಆಗೋದು. 8 ಕಿಲೋಮೀಟ್ರ್ ದೂರ ಇರ್ಬೇಕು. ಅವು ಪಾಪ ಕೊಡಾಕತ್ರ 40 ಎಕರೆ ನಾವು ತೊಗೊಂಡು ಓದ್ ಹೇಳ್ರಿ. ಅವ್ರು 40 ಎಕರೆ ತೊಗೊಂಡಿರ ನಾಳೆ ಕಟ್ಲಿ ಫ್ಯಾಕ್ಟ್ರಿ ನೋಡೋನು ಕಟ್ಲಿ. ಹಿಂದಕ್ಲೆ 2010 11 AC ತಹಸೀಲ್ದಾರೆಲ್ಲ ಕಲ್ಲು ಹೋಗೋದು ಕಳಿಸ್ಯಾವ. ನಾವು ಗಾಡಿ ಬುಕ್ನಿ ಮಾಡಿ ಕಳಿಸ್ಯಾವು, ರೋಡಿಗೆ ಕಟ್ಟಿ ಹಾಕಿ ಬಡ್ದು ಕಳಿಸಿದವು. ಯಾಕೆ ಹೇಳ್ರಿ, ರೈತರ ಸಂತಾಪ. ಯಾಕೆ ಸಂತಾಪ ಅಂದ್ರೆ 1974 ನಮ್ಮ ಊರು ಕಿತ್ತೈತಿ. ಊರು ಕಿತ್ತ ಒಬ್ಬೊಬ್ರಿಗೆ 2-4 ಎಕರೆ ಕೊಟ್ಟಾರ ಮುಳುಗಡೆ ಆದವ್ರಿಗೆ. ನೀವು ನೋಡೋಗ್ರಿ, ಅಂಥ ಇನ್ನೂ ಮ್ಯಾಲೆ ಒಂದು ತಡೆ ಜಮೀನು ಎಬ್ಸಿಲ್ಲ. ಪೂರ್ತಿ ಕಲ್ಲು ಪಡಿಯೋದು ಜಮೀನು ನಮ್ಮ ಮ್ಯಾಟ್ರಿಕ ಸಾಲಿಗಿದಾವೆ. ಇಲ್ಲಿದ್ದವ್ರು ಮ್ಯಾಟ್ರಿಕ್ ಮುಂದೆ ಯಾರ್ದು ಆಗಿಲ್ಲ. ಯಾಕೆ ಹೇಳ್ರಿ, ನಮ್ಮ ಅವ್ವ ನಮ್ಮ ಅಪ್ಪಗಳು ಕಲ್ಸೋಕ್ಕಾಗಿಲ್ಲ, ದುಡ್ಡು ಎಲ್ಲಾರ್ಕೆ ಫಲಾನ ಇದ ಮಾಡಿದವು. ಈಗ ಸ್ವಲ್ಪ 80-90% ಎಲ್ಲ ಕಲ್ಲು ತೆಗೆದು 50 ವರ್ಷದಾಗ ನೀರಾವರಿ ಮಾಡ್ಕೊಂಡವು. ಈಗ ಬಂದ ಜಮೀನು ಒಂದು 40 ಎಕರೆನೇ ಬೇಕಾಯ್ತಂತಾರೆ. ಒಂದು 4 ಎಕರೆ ಲೇಔಟ್ ಮಾಡ್ತೇವೆ, ನೀವು 200 ಪ್ಲಾಟ್ ಬೀಳ್ತಾವೆ. ಆ ಥರ ಫಸ್ಟ್ ಒಂದೇ ಬಿಲ್ಡಿಂಗ್ ಬರ್ತೈತಿ. ಆ ಒಂದೇ ಬಿಲ್ಡಿಂಗ್ ಕಾಲು ಲೇಔಟ್ ಸಮಾಪ್ತಿನೂ ಬರ್ತೈತಿ ರೀ, ಫುಲ್ ಆಗ್ತೈತಿಲ್ಲ ರೀ. ಹಂಗೆ ಒಂದು ಕಂಪ್ನಿ ಬರ್ತಂದ್ರೆ ಈ ನಮ್ಮ ಜಮೀನು ಎಲ್ಲ ತೊಗೋತಾರೆ, ಎಲ್ಲನೂ ಹೋಗ್ತೈತಿ ರೀ. ಫಸ್ಟ್ ಸಣ್ಣಾಗೇ ಬರ್ತೈತಿ. ಮತ್ತು ನೌಕರಿ ಕೊಡ್ತಾವೆ ಅಂತಾರೆ ಇವರು. ಇಲ್ಲೇ ಬಾಜುನ ಐತೆ ನಮ್ಮದು, ಸೀಮ್ಯಾಗ ಎಡಿ ಬಿದ್ದರೆ ಫ್ಯಾಕ್ಟ್ರಿಗೆ ಬೀಳ್ತಾವೆ. ಅಲ್ಲಿ ಜಮೀನು ಕೊಟ್ಟು ಫಸ್ಟ್ 10 ಎಕರೆ ಅಂತ ತೊಗೊಂಡ್ರೆ 500 ಎಕರೆ ತೊಗೊಂಡಾರ ಅವರು. ಅವ್ರು ಎಷ್ಟು ಜಮೀನು ಕೊಟ್ಟವ್ರು ನೀವೇ ಹೋಗಿ ಸರ್ವೆ ಮಾಡ್ಕೊಂಬರ್ರಿ, ಎಷ್ಟು ಮಂದಿ ಅಲ್ಲಿ ವರ್ಕ್ ಮಾಡತ್ತಾರೆ ನೋಡ್ರಿ. ಒಂದೇಳೆ ಮಾಡ್ರೂ ಕಸ ಹುಡುಗಾಕದಾರ ಅವ್ರು. ನಮ್ಮ ರೈತರು ದಿನ 10 ಮಂದಿನ ದುಡಿಸ್ತಾರೆ, ಅಲ್ಲಿ ಕಸ ಹುಡುಗ ಕಳ್ಸೋಣ್ರಿ. ಹಾಂ, ಕಳ್ಸೋನೇನು ಹೇಳ್ರಿ, 10 ಮಂದಿಗೆ ಅನ್ನ ಹಾಕೋರು ಅದಾರ. ದಿನ 10-20 ಟೆಂಪು ಇದಾಗ ಹೋಗ್ತೈತೆ. 5-6 ಊರು ಮಂದಿ ಬಂದು ದುಡಿದೈತಿ. ನೋಡ್ಕೊಂಬರ್ರಿ, ಎಲ್ಲ ಜಮೀನು ಉತ್ಸಾಹ ಹೆಂಗೈತಿ. ಎಲ್ಲ 90% ನೀರಾವರಿ ಐತಿ. ನೋಡ್ರಿ, ನಿನ್ನೆ ನಮ್ಮ ಹೆಸರು ಐತಿ ಏನೇನೋ ಮಾತಾಡಿದಾರ. ನಾವು ಯಾರ ಹೆಸರು ಇತ್ತು ಮಾತಾಡ್ದಲ್ಲ. ನಮಗೇನಾಗಬೇಕೈತಿ ನೋಡ್ರಿ, ನಾ ಕೂಲಿ ಮಾಡಿರೋ ನಮ್ಮ ಊರಾಗ ಮಾಡ್ತಾನೆ, ಡಾನ್ ಇದ್ರು ನಮ್ಮ ಊರಾಗ ಇರ್ತಾನು, ಹೀರೋ ಇದ್ರು ನಮ್ಮ ಊರಾಗ ಇರ್ತಾನೆ. ನಾವು ಯಾವ ಊರಿಗೆ ಹೋಗಿಲ್ಲ. ನಾ ಕೂಲಿ ಮಾಡತ್ತನು, ನಾ ಡಾನ್ ಅದನು, ನಾ ಯಾರಿಗೆ ತೋರ್ಸ್ಕೊರಕ್ಕೆ ಹೋಗಿಲ್ಲ. ನನಗೆ ಏನು ಬೇಕಪ್ಪ ಅಂದ್ರೆ ನಮ್ಮ ರೈತರ ಜಮೀನು ಹೋಗಬಾರ್ದು, ನಮ್ಮ ರೈತರು ಚಲೋ ಇರಬೇಕು. ನನ್ನ ಉದ್ದೇಶ ಇವತ್ತಿಗೆ ರೈತರ ಬ್ಯಾಡಪ್ಪ ಕೊಟ್ಟು ಬಿಡೋಣ ಅಂತ ಹೇಳಿ ನಾವು ಹೊಳ್ಳಿ ಇಲ್ಲಿ ಮುಂದೆ ಬಂದರೆ ಹೇಳ್ರಿ, ನೀವು ಹೆಂಗೆ ತಯಾರದೇನಪ್ಪ. ನಾವು ರೈತರ ಪರವಾಗಿ ಹೋರಾಟ ಮಾಡೋರಿಗೆ ನಿನ್ನೆ ಗುಂಡಾಗಿರಿ ಮಂದಿನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸು ಇಲ್ಲಿ ನಿಲ್ಲಿಸು ಮಾಡುವಂಥ ಕಂದೆ ನಾವು ಯಾವ ಗುಂಡಾಗಿರಿಗೆ ಅಂಜೋದಿಲ್ಲ. ಏನು ಹುಟ್ಟೈತೆ ಸಾಯೋದಿರ್ತೈತಿ. ರೈತರ ಮಾಲೆ ದಬ್ಬಾಳಿಕೆ ಮಾಡಿ ತಗೋರುವಂಥ ಫ್ಯಾಕ್ಟ್ರಿ ಒಂದು ಏನೈತಿ. ಇನ್ನು ಮುಂದೆ ನಮ್ಮ ಯಾವುದೇ ಮಂದಿಗೆ ಬಂದು ಕೂಸಿಗೆ ಕೂದಲೆಳಿಗೆ ದಕ್ಕೆ ಹತ್ತಿರ ನರಸಿಂಗಪುರ, ಬೆನಕೋಳಿ, ವಾರಿ ಮಸ್ತಳಿ, ಕೆರೆ ಮಸ್ತಳಿ, ಹುಣೂರು, ಮಣಗುತ್ತಿ ಹಿಡ್ಕೊಂಡು ಒಬ್ಬಗೆ ಏನೋ ದಕ್ಕೆ ಹತ್ತಿರ ಮೇನ್ ಭಾರತ್ ಪೂಂಚ್ ಕಂಪ್ನಿನ ಕಾರಣ. ಮತ್ತು ಇನ್ನು ಮುಂದೆ ಅವ್ರು ಬಂದ್ರಂದ್ರೆ ಇಲ್ಲಿ ನಾವು DC SP ಆಫೀಸ್ ಮುಂದೆ ವಿಸದ ಬಾಟ್ಲೇನ ತೊಗೊಂಡು ಹೋಗೋರು. ನಾವು ಸಾಯಕ್ಕೆ ತಯಾರನ, ನಾವೇನು ಜೀವಕ್ಕೆ ಅಂಜೋದಿಲ್ಲ. ನಮ್ಮ ಜಮೀನು ಬರ್ತೈತಿ, ಮತ್ತು ಉಪಯೋಗ ಏನು ನಾವು
ಜಮೀನು ಕೊಡಂಗಿಲ್ಲ ಮತ್ತು ನಾವು ಯಾವುದೋ ಅಂಜಿಕೆಗೆ ಇದಕ್ಕೆ ಆಳು ನಮ್ಮ ಬಡ್ಯಾರ ಬಡ್ಲಿ ಕೊಲ್ಲವ್ರ ಕೊಲ್ಲಿ ಜಮೀನು ಎಲ್ಲ ನಾವು ಬದುಕೇರಿ ಏನಪ್ಪಾಗೈತೆ ಕೊಲ್ಲಿ ನಮಗೇನಾಗೋದೈತಿ. ನಾವು ಇನ್ನು ಮುಂದೆ ಉಗ್ರ ಹೋರಾಟ ಮಾಡೋರು ಇನ್ನು ನೆಕ್ಸ್ಟ್ ಬರಲಿ 2010-11ರಾಗ ನಮ್ಮ ಆಸ್ತಿಗಳು ಏನು ತೋರಿಸಿದವ ತಹಸೀಲ್ದಾರ್ DC ಗಾಡಿ ಕೈಲಿ ಹೋಗೋದು ರೋಡಿಗೆ ಕಟ್ಟಿ ಹಾಕಿ ಬಡ್ದು ಕಳಿಸಿದವ. ಮತ್ತು ಈಗ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ. ಬಾಳೇಶ್ ನಿಂಗಪ್ಪ ಮೌನೂರಿ. ನಾವು ಸಂತೋಷ್ ಪಾಟೀಲ್ ಅಂತ ರೈತರು, ರೈತಕಿ ಜಮೀನಲ್ಲಿ ಹುಟ್ಟಿ ರೈತಕಿ ಮಾಡ್ಕೊತ ಬಂದಿದ್ದೀವಿ. ಈಗ ಸಮಸ್ಯೆ ಅನ್ನೋದಂದ್ರೆ ಏನಂದ್ರೆ ಸರ ಫ್ಯಾಕ್ಟ್ರಿ ಅವ್ರು ಬಂದ ನಮ್ಮ ಏರಿಯಾದಾಗ ಜಮೀನುಗಳು ತೊಗೊಳತ್ತಾರ. ಭಾರತ್ ಪೂಂಜ್ ಕಂಪ್ನಿ ಅಂತೇಳಿ ಅದು ನಿನ್ನೆ ಗೊತ್ತಾಗಿದೆ ನಮ್ಗೆ. ಜಮೀನುಗಳು ತೊಗೊಳತ್ತಾರು. ಏನು ಹೇಳಿ ತೊಗೊಳತ್ತಾರಂದ್ರೆ ನಿಮ್ಮ ಹುಡುಗರಿಗೆ ನೌಕರಿ ಕೊಡ್ತೀವಿ, ನಿಮ್ಗೆ ಅನುಕೂಲ ಆಗ್ತೈತಿ, ಈ ರೀತಿ ಸುಳ್ಳು ಹೇಳಿ ಜಮೀನುಗಳು ತೊಗೊಳತ್ತಾರ. ಈಗ 9 ಎಕರೆ ತೊಗೊಂಡಾರ ಸರ್, ಅವ್ರಿಗೆ ಅಗ್ರಿಮೆಂಟ್ ಮಾಡ್ಯಾರ. ಅಲ್ಲಿ ಇರೋದ 20 ಎಕರೆ ಐತಿ ಮನಗುತ್ತಿ ಅವ್ರದ್ದು. ಅದು ಉಳುಮೆ ಮಾಡೋ ಭೂಮಿನೇ ರೀ, ಎಲ್ಲ ಕೃಷಿಕರ ಭೂಮಿ, ನೀರಾವರಿ ಜಮೀನು, ಎಲ್ಲ ಬೋರ್ವೆಲ್ದವ್ರಿ, ಎಲ್ಲ ಕಾಯಿಪಲ್ಲೆ ಐತಿ, ಕಬ್ಬು ಐತ್ರಿ, ಎಲ್ಲ ನೀರಾವರಿ ಜಮೀನು. ಅದ್ರಾಗ ಒಬ್ರಿಬ್ರು ಏನೋ ಕೊಟ್ಟು ಅವ್ರಿಗೆ ಸುಳ್ಳು ಏನೋ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಾರ. 9 ಎಕರೆನ ಅಗ್ರಿಮೆಂಟ್ ಮಾಡ್ಯಾರ. ಅದ್ರೊಳಗೆ ಈಗ ಕಂಪ್ನಿ ಬರೋದು ಗೊತ್ತಾಗೋಣ 5-6 ಮಂದಿ ಕ್ಯಾನ್ಸಲ್ ಮಾಡಿದಾರೆ. ಕಂಪ್ನಿ ಆದ್ರೆ ನಮಗೆ ಬೇಡ, ನಾವು ಕೊಡೋದಿಲ್ಲ. ಅವರು ಏನಾರು ಸುಳ್ಳು ಹೇಳ್ಯಾರ ರೀ, ಸರಿಯಾಗಿ ಅವ್ರು ಹೇಳಿಲ್ಲ. ಅವರು ಅಷ್ಟು ಕಲ್ತವ್ರು ಇರಕ್ಕಿಲ್ಲ, ಪಾಪ ಹೆಬ್ಬೆಟ್ನವ್ರು ಅಂಥವ್ರದಾರ, ಸುಳ್ಳು ಹೇಳಿ ಮಾಡ್ಕೊಂಡಾರ. ಅವ್ರಿಗೆ ಆಮೇಲೆ ತಿಳಿತದ ಹಿಂಗೆ. ಮಧ್ಯವರ್ತಿಗಳು ಅವ್ರು ಹಿಂಗೆ ಮಾಡೋಣ, ಅವ್ರಿಗೆ ಆಮೇಲೆ ತಿಳೋಣ ಅವ್ರು ಕ್ಯಾನ್ಸಲ್ ಮಾಡಿದಾರೆ. ಅದಕ್ಕೆ ಏನಂದಾರೆ, ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಕರೆದು ಹೇಳಿದ್ವಿ, ಯಾವುದೇ ರೀತಿ ಕಂಪ್ನಿಗಳು ಕೊಡೋಂಗಿಲ್ಲ, ಎಲ್ಲ ರೈತರು ಸೇರಿ, ಈಗೇನು ಸೇರಿದಾರ ಎಲ್ಲ ರೈತರು. ಏನು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿ ನಾವು ಕಂಪ್ನಿಗಳು ಕೊಡೋಂಗಿಲ್ಲ ಅಂತ ಹೇಳಿದ್ವು. ಅದಕ್ಕೆ ಅವರ ವಿರುದ್ಧವಾಗಿ ನೀನೊಂದು ಕಂಪ್ನಿ ರೈತರ ವಿರೋಧ ಇರ್ತೈತ್ರೋ ದಲ್ಲಾಳಿಗಳ ವಿರೋಧ ಇರ್ತೈತೋ ನೀವು ತಿಳ್ಕೊಬೇಕು ರೀ. ಅವ್ರ ನಾವು ಕೊಡಾಕ ಒಪ್ಪಿಗೆ ಐತೆ ಅಂತ ಹೇಳ್ತಾರೆ. 40 ಎಕರೆ ಅಗ್ರಿಮೆಂಟ್ ಆಗೈತೆ ಅಂತ ಹೇಳ್ತಾರೆ. ಅದ್ರಾಗ 9 ಎಕರೆ ಅವ್ರ ಡೀಟೇಲ್ಸ್ ಎಲ್ಲ ತೊಗೊಳ್ರಿ, ಖರೀದಿ ಅಂತ ಹೇಳ್ತಾರೆ. ಮತ್ತು ಖರೀದಂತೂ ಒಂದೂ ಆಗಿಲ್ಲ, ಖರೀದಿ ಅಂತ ಹೇಳ್ತಾರೆ, ಖರೀದಂತೂ ಒಂದೂ ಆಗಿಲ್ಲ. ಅದಕ್ಕೆ ನೀನೇನು ಹೇಳಿದಾರು, ಗೊಡ್ಡ ಬೆದರಿಕೆ ಹೇಳ್ತಾರಲ್ಲ, ಅಂಜಿಕೆ ಬಿಡ್ತಾರೆ, ಹಳ್ಳ್ಯಾಗ ಅಂತಾರೆ ನೋಡ್ರಿ, ಸುಳ್ಳು ಅಂಜಿಕೆ ಬಿಡೋದು. ಬಾಳೇಶಣ್ಣ ಮೌನೂರವರಿಗೆ ವೈಯಕ್ತಿಕವಾಗಿ ಮಾತಾಡಿದಾರೆ. ಅದು ಅವ್ರಿಗೆ ಮಾತಾಡಿದ ನಮ್ಮ ಎಲ್ಲ ರೈತರಿಗೆ, ನಮ್ಮ ಎಲ್ಲ ಗ್ರಾಮಕ್ಕೆ ನಾವು ನೋವಾಗೈತಿ. ಏನು ನೋವಾಗೈತಿ ಅಂದ್ರೆ, ಅವ್ರು ಯಾವಾಗೂ ರೈತರ ಪರವಾಗಿರ್ತಾರೆ, ರೈತರ ಪರವಾಗಿ ಮಾತಾಡ್ತಾರೆ. ಅಂಥ ಒಂದು ವ್ಯಕ್ತಿಗೆ ಮಾತಾಡಿದಾರೆ ಅಂದ್ರೆ ನಾವೆಲ್ಲರೂ ಬಾಳೇಶಣ್ಣ ಮೌನೂರಿನಂತ ತಿಳ್ಕೊಬೇಕು. ನಾವೆಲ್ಲರೂ ಅದಕ್ಕೆ ಸಂಪೂರ್ಣ ಬೆಂಬಲ ಐತಿ. ಅವ್ರು ಎಷ್ಟ ಹೋರಾಟ ಇನ್ನೂ ತಕ ಮಾಡ್ರು 10-15 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದವರು, ಭಾಳ ಕಷ್ಟದಿಂದ ಬೆಳೆದಾರು. ಅವ್ರಿಗೆಲ್ಲ ಅರ್ಥ ಐತಿ. ರೈತರು ಅವ್ರ ಮನೆಗೆ ಹೋಗಿ ದಿನ ಬಂದು ಕೊಂಡಾತಾರೆ, ನಮ್ಮ ಜಮೀನು ಕೊಡಿಸ್ಬೇಡ್ರಿ, ನಮ್ಮ ಇದನ್ನು ಮಾಡಿರಿ. ಅವ್ರು ಏನು ಮಾಡ್ಬೇಕು ರೀ? ಊರಾಗ ಒಬ್ಬರು ಮುಂದಾಳತ್ತು, ಇವ್ರು ಸರಿಸ್ರಿ, ಎಲ್ಲರೂ ಸರಿತಾರೆ, ಅವ್ರು ತಲೆಯಾಗಿರ್ಬೇಕು. ಅದು ಯಾವುದೇ ಕಾರಣಕ್ಕೆ ನಡೆಯೋದಿಲ್ಲ, ಕಂಪ್ನಿ ಬರೋಕೆ ಬಿಡೋದಿಲ್ಲ. ಕಂಪ್ನಿಯವರು ನೀವು ಮೊದಲು ವಿಚಾರ ಮಾಡಬೇಕು. ಈ ಏರಿಯಾದಾಗ ಬಂದು ರೈತರ ಆಜು ಬಾಜು ಸಮ್ಮತಿ ಐತಲ್ಲಿ ಕೇಳಬೇಕು. ಅದನ್ನೆಲ್ಲ ಬಿಟ್ಟು ನೀವು ಹವೇಕ್ ನೆತ್ತ, ಬೆಳಗಾವದಾಗ ನೆತ್ತ, ಕಾರ್ ಗಾಡಿ ತಂದ ಏನಾರು ಹೇಳಿ ಮಾಡಿ ಆಶ್ವಾಸನೆಗಳು ಕೊಟ್ಟು ತೊಗೊಳ್ಳೋದಾದ್ರೆ ನಮ್ಮ ಯಾರ್ದು ರೈತರ ಸಂಪೂರ್ಣವಾದ ಬೆಂಬಲ ಇಲ್ಲ. मनगुत्ती गावातील या निर्णयामुळे आगामी काळामध्ये औद्योगिक प्रकल्पाबाबत मोठी चर्चा होण्याची शक्यता आहे. राजशेखर हिरेमठ, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।